ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡ್ರಿ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳ ನೋಡ್ರಿ. ಈ ಸಲದ ಎಲೆಕ್ಷನ್ನ ಅಗದಿ ಶಾಂತ ರೀತಿಯಿಂದ ನಡಿಬೇಕು, ಯಾರಿಗೂ ಯಾವುದೇ ತ್ರಾಸಾಗ್ಲಾರ್ದಂಗೆ ನಡಿಬೇಕು ಅನ್ನೋದು ಚುನಾವಣಾ ಆಯೋಗದ ಸಂಕಲ್ಪ. ಕಟ್ಟುನಿಟ್ಟಿನ ರೂಲ್ಸ್ ತಂದ್ರು ಸಹಿತ ಒಂದಿಷ್ಟು ಕಡೆ ಈ ಹುಂಬ್ರು ಕಾರ್ಬಾರ್ ಮಾಡೋದು ಬಿಡಲಾಗ್ಯಾರ ನೋಡ್ರಿ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋದ್ರಂತ ಹೇಳಿ ಇದೇ ಕಾರಣ ಇಟ್ಕೊಂಡು ರೈತನೊಬ್ಬನ ತೆಂಗಿನ ತೋಟನ ಸುಟ್ಟು ಹಾಕಿರೋ ವಿಚಾರ ಎರಡೂ ಪಕ್ಷಗಳ ನಡುವೀಗ ವಾಕ್ಸಮರಕ್ಕೆ ಕಾರಣ ಆಗಿದೆ ನೋಡ್ರಿ. ಮೊದಲ ಬಿಜೆಪಿ ಒಂದು ವಿಡಿಯೋ ಹಾಕಿ ಡಿಕೆ ಸುರೇಶ್ ಬೆಂಬಲಿಗರಿಂದ ತೋಟಕ್ಕೆ ಬೆಂಕಿ ಅಂತ ಅಂದಿತ್ರಪ್ಪ. ಆದ್ರೆ ಕಾಂಗ್ರೆಸ್ ಪಕ್ಷ ಅದಾದ ಮೇಲೆ ಇನ್ನೊಂದು ವಿಡಿಯೋ ಹಾಕಿ ಜಾತ್ಯತೀತ ಜನತಾದಳದ ಮುಖಂಡ ಈ ಥರ ವಿಡಿಯೋ ಮಾಡಿ ಹಾಕು ಅಂದಿದ್ದಕ್ಕೆ ಹಾಕದೆ ಅಂತ ಹೇಳಿರೋ ವಿಡಿಯೋನ ಹಂಚ್ಕೊಳ್ತು. ಜೆಡಿಎಸ್ ಕಾರ್ಯಕರ್ತರಾಗಿದ್ದಾರೆ. ಈಗೇನು ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡಿಲ್ಲ ಅಂತ ಯಾರು ಅಂತ ನಂಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಬಿಟ್ಟಿದ್ದೀನಿ. ನಾನು ಹುಲಿದುರ್ಗ ಸ್ಟೇಷನ್ ಅವ್ರಿಗೆ ಇದು ಮಾಡಿಕೊಟ್ಟಿದ್ದೀನಿ. ಅವ್ರು ತಪಾಸಣೆ ಮಾಡಿ ನಂಗೆ ನ್ಯಾಯ ದೊರಕಿಸ್ಲಿ. ನಂಗೆ ಸರ್ಕಾರದಿಂದ ಏನು ಕೊಡ್ತಾರೋ ಪರಿಹಾರ ಕೊಡಲಿ. ಆದ್ರೆ ಈಗ ಇನ್ನೊಂದು ವಿಡಿಯೋ ಬಂದೈತ್ರಿ. ಖರೇನೂ ಅಂಜಿಕೆ ಬರುವಂಗೆ ಐತೆ ನೋಡ್ರಿ. ಇದು ಪಶ್ಚಿಮ ಬಂಗಾಳನೋ ಅಥವಾ ಕರ್ನಾಟಕನೋ ಅನ್ನೋ ಕ್ವಶನ್ ಮೂಡುವಂಗೆ ಆಗ್ಬಿಟ್ಟದ. ನಿನ್ನೆ ಜನತಾದಳದ ಬಗ್ಗೆ ಹೇಳಿದ್ದ ರೈತ ಇವತ್ತು ಅಸಲಿ ಕಥೆನ ಬಿಚ್ಚಿಟ್ಟಿರುವುದನ್ನು ಬಿಜೆಪಿ ಪೋಸ್ಟ್ ಮಾಡೈತಿ. ಗನ್ ಪಾಯಿಂಟ್ನಾಗ ಹಿಂಗೆ ಹೇಳು ಅಂತಂದಾಗ ನಾ ಏನು ಮಾಡೋದು ಅಂತ ಹೇಳ ನೋಡ್ರಿ. ಹಂಗಂದ್ರೆ ಚುನಾವಣೆ ಎಲ್ಲಿಗೆ ಬಂದು ಮುಟ್ಟೈತಿ, ಯಾವ ಭೀಕರತೆ ಮುಟ್ಟೈತಿ ಅಂತ ನೀವ ವಿಚಾರ ಮಾಡ್ರಿ. ತೆಂಗಿನ ತೋಟಕ್ಕೆ ಬೆಂಕಿ ಹಾಕಿರೋ ಪ್ರಕರಣದಾಗ ಪೊಲೀಸರು ಭಾಗಿಯಾಗ್ಯಾರಂತ ಗಂಭೀರ ಆರೋಪ ಬೇರೆ ಮಾಡ್ಯಾರ ಇವರು. ಅವನೇನು ನನ್ನ ಹಿಂಗೆ ಕೊಡು ಕಂಪ್ಲೇಂಟ್ ಕೊಡು ಅಂತ ನಮ್ಗೇನು ಹೇಳಲಿಲ್ಲ. ಆದರೆ ಹಿಂಗೆ ಆಗಿದೆ ಅಂತ ಎಲ್ಲ ಮ್ಯಾಟ್ರ್ ಹೇಳಿದೆ. ಅವೆಲ್ಲ ಬಿಟ್ಟಾಕು ನಾವು ಹೇಳ್ದಂಗೆ ಬರೀ. ನನಗೆ ಬರೆಯೋಕ್ಕೆ ಬರಲ್ಲ ಸರ್. ಇಂಗ್ಲೀಷಲ್ಲಿ ಬರೆಯೋ, ಕನ್ನಡ ಬರ್ತಿದ್ರೆ ಇಂಗ್ಲೀಷಲ್ಲಿ ಬರೆಯೋ, ಕನ್ನಡ ಬರ್ತಿದ್ರೆ ಇಂಗ್ಲೀಷಲ್ಲಿ ಬರೆಯೋ ಸರ್. ನಾನು ಏನು ಬರೆಯಲ್ಲ ಅಂತ ನನ್ನ ಮಗ ಆಚೆ ಕುಂತಿರೋ ಅವನು ಅಳ್ತಾವನೇ ಇಲ್ಲ ಬೋ ಅಂತ ಅಷ್ಟೆಲ್ಲ ಆಯ್ತು. ತಿರ್ಗ ಅದಾದ್ಮೇಲೆ ಎಲ್ಲ ಬರ್ಸ್ಕೊಂಡು ಸೈನ್ ಮಾಡಲ್ಲ ಸರ್. ಮಾಡದಿದ್ರೆ ನೀನು ಹೋಗಂಗೂ ಇಲ್ಲ. ರೌಡಿ ಶೀಟ್ ಓಪನ್ ಮಾಡ್ಬಿಟ್ಟು ಇನ್ನೊಂದು ಕೇಸ್ ಇದು ಮಾಡಿ ತಡಿಪಾರು ಮಾಡಬೇಕು ಮಾಡಿ ಅಂತ ಅಷ್ಟಾಯ್ತು ನೋಡು. ನೆನ್ನೆ ಬರ್ದಿರೋದು ನನ್ನ ಒಂದು ದಬ್ಬಾಳಿಕೆ ಮೇಲೆ ಬರ್ಸ್ಕೊಂಡಿರೋದು. ಗುರು ಲೈವಲ್ಲಿ ನೀನು ಏನು ಕಳಿಸಿದಲ್ಲ ಕ್ಯಾಮ್ರಾಮ್ಯಾನು, ಅವನೇ ಬಂದಿದ್ದಲ್ಲಿ ಅವರೇ ನಿಂತು ನನ್ನ ಸರೌಂಡಿಂಗ್ ಕವರ್ ಮಾಡ್ಕೊಂಡು ಹಿಂದೆಗಡೆ ಅವ್ರು ನಿಂತ್ಕೊಂಡು ನಾನು ಹೆಂಗೆ ಮಾತಾಡ್ತೀನಿ ಅದನ್ನ ಲೈವ್ ಮಾಡು ಅಂದ್ಬಿಟ್ಟು ಮಾಡಿಸಿರೋದು. ಹೆಂಗೆ ನಿನ್ಗೆ ನನ್ನ ಗನ್ ಪಾಯಿಂಟ್ ಇಟ್ಬಿಟ್ಟು ನೀನು ಏನು ಮಾಡಬೇಡ ಅಂದ್ರೆ ನೀನು ಮಾಡ್ತೀಯಾ? ನೋಡ್ರಪ್ಪ, ಒಂದು ಚುನಾವಣೆ ಒಬ್ಬ ರೈತನ ಶ್ರಮಕ್ಕೆ ಬೆಂಕಿನೇ ಹಾಕ್ಯದ. ಸ್ವಪ್ರತಿಷ್ಠೆಯ ಯುದ್ಧದಾಗ ಅಮಾಯಕನೊಬ್ಬ ಬಲಿಪಶು ಆಗ್ಯಾನ. ಖರೇನು ಇದು ಅಂಜಿಕೆ ಹುಟ್ಟಿಸೋ ವಿಚಾರಲ್ಲೇನ್ರಿ? ಇನ್ನು DCM ಸಾಹೇಬ್ರು ಮೊನ್ನೆ ಅಷ್ಟೇ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಧಮಕಿ ರೂಪದ ಮಾತಾಡಿ ಸುದ್ದಿಯಾಗಿದ್ರು. ಈಗ ಅವ್ರದ್ದು ಇನ್ನೊಂದು ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ. So you have to share your confidence with me so that I will care for you whatever the problem is there. You have voted earlier, I saw the booth. You have not voted my candidate. So if you have voted this vote, I am a deputy CM now. I am the Minister for PDA, I am the Minister for Corporation, I am the Minister for BWSSB, I am the Minister for Bangalore, I am the Minister for Water. Lakes, everything I am there. So everything is in your pocket. And anything you will hand. ನೀವು ಮತವನ್ನ ಶೇರ್ ಮಾಡಿದ್ರೆ ಮಾತ್ರ ನಾನು ನಿಮ್ಮ ಕಾಳಜಿ ಮಾಡಬಹುದು. ಈ ಮೊದಲು ನಾನು ಗಮನಿಸಿದ್ದೇನೆ, ನೀವು ನಮಗೆ ಮತ ನೀಡಿಲ್ಲ. ನೀವು ಈ ಬಾರಿ ಮತ ನೀಡಬೇಕು. ಯಾಕೆಂದ್ರೆ ನಾನು ಉಪಮುಖ್ಯಮಂತ್ರಿ, ನಾನು BDAಗೂ ಮಿನಿಸ್ಟರ್, ನೀರಾವರಿಯೂ ನನ್ನದೇ ಖಾತೆ, ನಾನು ಬೆಂಗಳೂರಿಗೆ ಮಿನಿಸ್ಟರ್, ಎಲ್ಲ ನಿಮ್ಮ ಕೈಯಲ್ಲಿದೆ. ನೋಡ್ರಪ್ಪ, ಈ ಮಾತು ಕೇಳಿದ್ರೆ ಏನು ಅನ್ನಿಸ್ತದೆ ಹೇಳ್ರಿ? ಹೆಂಗಾಯ್ತಂದ್ರೆ ಇದು ಲೆಕ್ಕ, ನೀರೂ ನನ್ನದೇ ಡಿಪಾರ್ಟ್ಮೆಂಟ್, BDAನೂ ನನ್ನದೇ ಖಾತೆ ಅಂತ ಹೇಳಲಿಕ್ಕತ್ತಾರ ಅಂದ್ರೆ ನೋಡ್ರಿ, ನೀವು ಓಟ್ ಹಾಕಿಲ್ಲ ಅಂದ್ರೆ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ ಅನ್ನೋ ಥರನೇ ಇದು ಧಮಕಿ ಅಲ್ಲಾರದೆ ಇನ್ನೇನು ಅನ್ಬೇಕು ಹೇಳ್ರಿ? ಅಲ್ಲ, ಓಟ್ ಹಾಕದವ್ರಿಗೆ ಅವ್ರ ಸಲುವಾಗಿ ಅಷ್ಟೇ ಕೆಲಸ ಮಾಡ್ತೀನಿ ಅಂತಂದ್ರೆ ಮೋದಿಜಿ ಕೇರಳ, ತಮಿಳ್ನಾಡು ಭಾಗದಾಗ ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇತ್ತೇನು ಹೇಳ್ರಿ?
ನೋಡ್ರಿ, ಸರ್ಕಾರ ಬಂದ ಮೇಲೆ ಎಲ್ಲರೂ ಒಬ್ಬರೇ, ಎಲ್ಲರೂ ಸಮಾನರೇ ಅಂದಂಗೆ ವೋಟ್ ಹಾಕಿದ್ರೋ ಬಿಟ್ರೋ ಅದೆಲ್ಲ ಹೇಳಿದ್ರೆ ಚೀಪ್ ಪಾಲಿಟಿಕ್ಸ್ ಆಗ್ತೈತೆ ನೋಡ್ರಿ. ಇದು ಎಲ್ಲರಿಗೂ ಚಲೋ ಅರ್ಥ ಆಗಬೇಕು. ಇನ್ನು DK ಶಿವಕುಮಾರ್ ಅವರು ಮಾತಾಡಿದ್ದು ಬೆಂಗಳೂರಿನಾಗೆ ಆದರೂ ಸಹಿತ ಇಡೀ ಭಾಷಣದಾಗ ಕನ್ನಡ ಅನ್ನೋದೇ ಇರಲಿಲ್ಲ. ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಇದೊಂದು ವಿಡಿಯೋ ಸಿಕ್ಕಿಲ್ಲ, ತಲುಪದಂಗೆ ಕಾಣಲಾಗದೆ ಯಾಕೋ. ಇಲ್ಲಾಂದ್ರೆ DKಶಿ ರಾಜೀನಾಮೆ ಕೊಡೋ ತನಕ ಬಿಡ್ತಿರ್ಲಿಲ್ಲ ಅವರು. ಉಗ್ರ ಹೋರಾಟದ ಮೂಲಕ ಕನ್ನಡ ಬಿಟ್ಟು ಇಂಗ್ಲೀಷ್ ಮಾತಾಡಿದ DKಗೆ ನೀರಿಳಿಸಿಬಿಡ್ತಿದ್ರು. DCM ಸ್ವಲ್ಪದ್ರಾಗೆ ಉಳ್ಕೊಂಡ್ರು ನೋಡ್ರಪ್ಪ. ಇನ್ನು ಅಯೋಧ್ಯದ ರಾಮನವಮಿ ಸಂಭ್ರಮ ನೋಡ್ಲಿಕ್ಕೆ 2 ಕಣ್ಣು ಸಾಲಂಗಿಲ್ಲ ಅಂತ ಅನಿಸ್ಬಿಡ್ತು ನೋಡ್ರಿ. ಅದೇನು ವೈಭವ, ಅದೇನು ಸಡಗರ. 500 ವರ್ಷಗಳಾದ ಮೇಲೆ ಪ್ರಭು ಬಾಲರಾಮನ ಹುಟ್ಟೂರು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನೋ ಥರ ಆಗೈತೆ ನೋಡ್ರಿ. ಇವತ್ತು ವಿಶೇಷ ಪೂಜಾ ವಿಧಾನಗಳಿದ್ವು. ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯ ತಿಲಕದ ಘಳಿಗೆ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಗಲ್ಲಿ ಗಲ್ಲಿದಾಗ ರಾಮನವಮಿ ಸಂಭ್ರಮ ಇರ್ತದ. ಕೋಸಂಬರಿ ತಿನ್ರಿ, ಪಾನಕ ಕುಡೀರಿ, ಎಲ್ಲರಿಗೂ ರಾಮನ ಕೃಪೆ ಸಿಗಲಿ ಅಂತ ಕೇಳ್ಕೊತೀನ್ರಪ್ಪ ನಾ ಅಂತೂ. ಇನ್ನು ನಮ್ಮ ಕಮೆಂಟ್ ಬಾಕ್ಸ್ ಕಿಲಾಡಿಗಳನ್ನು ಮಾತಾಡ್ಸೋಣ ಬರ್ರಿ. ನೋಡ್ರಪ್ಪ, ಕಮೆಂಟ್ ಬಾಕ್ಸ್ನಾಗ ಫಸ್ಟ್ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದವರು ಪ್ರೀತಿಯಿಂದ ನನಗೆ ಅಕ್ಕ ಅಕ್ಕ ಅಂತಲೇ ಕಮೆಂಟ್ ಮಾಡ್ತಾರೆ. ಭಾಳ ಮಂದಿ ರೆಗ್ಯುಲರ್ ಆಗಿ ನೋಡುವಂಥವ್ರು. ಒಬ್ಬರು ಸುನೀಲ್ ಚೌಗ್ಲಾ 123 ಅನ್ನುವಂಥವ್ರು ಒಂದು ಕವನ ಬರೆದಾರ. ಬಡವರ ಮನೆಯಲ್ಲಿ ಊಟ ಚಂದ, ಸಿರಿವಂತರ ಮನೆಯಲ್ಲಿ ನೋಟ ಚಂದ, ಹೆಂಗೋ ಹಾಗೆ ಸೋಷಿಯಲ್ ಮೀಡಿಯಾ ಅನ್ನೋ ಮನೆಯಲ್ಲಿ ಮಿರ್ಚಿ ಮಂಡಕ್ಕಿ ಶ್ವೇತಾ ಅಕ್ಕನ ಮಾತು ಕೇಳೋಕೆ ಚಂದ ಅಂತ ಹೇಳಿ ಇಂತಿ ನಿಮ್ಮ ಸಹೋದರ ಸುನಿ ಅಂತ ಹಾಕ್ಯಾರ. ತಮ್ಮ ಥ್ಯಾಂಕ್ ಯು ಸೋ ಮಚ್, ಚಲೋ ಬರ್ದಿರಿ. ಇನ್ನು ಮತ್ತೊಬ್ರು ಹಾಕ್ಯಾರ, ಗುರು ಪಾಟೀಲ್ DN 8BB ಅಂತ ಅನ್ನೋರು. ಹುಟ್ಟಿದಾಗ ತಾಯಿಯಿಂದ ಸಂಸ್ಕಾರ ಕಲಿತೆ, ದೊಡ್ಡವನಾದ ಮೇಲೆ ಗುರುಗಳಿಂದ ವಿದ್ಯೆ ಕಲಿತೆ, ಮಿರ್ಚಿ ಮಂಡಕ್ಕಿ ಶ್ವೇತಾ ಅಕ್ಕನಿಂದ ನಗುವುದನ್ನು ಕಲಿತೆ ಅಂತ. ಭಾರಿ ಖುಷಿ ಆಯಿತು. ನೀವು ಹಿಂಗೆ ನಕ್ಕೋತಿರ್ರಿ, ನಮ್ಮ ಮಿರ್ಚಿ ಮಂಡಕ್ಕಿ ನೋಡ್ಕೋತಿರ್ರಿ. ಇನ್ನೊಬ್ರು ಇದ್ರ ಕೆಳಗೆ ಕಮೆಂಟ್ ಮಾಡ್ಯಾರ. ಇವ್ರದ್ದು ರಮಣಿ INS 4436 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ಮಗಳೇ ಶ್ವೇತಾ, ನಿಮ್ಮ ಉತ್ತರ ಕನ್ನಡ ಭಾಷೆ ಅದ್ಭುತ. ತಮಿಳಿನಿಂದ ನೋಡುತ್ತೇನೆ, ತಪ್ಪದೇ ನೋಡುತ್ತೇನೆ, ಅಭಿನಂದನೆಗಳು ಮಗಳೇ. ತಮಿಳ್ನಾಡ್ನಾಗೂ ನೋಡ್ಲಿಕ್ಕತ್ತಾರ, ಖರೇಂದ್ರದ್ದು ಟ್ರಾನ್ಸ್ಲೇಟ್ ಮಾಡಿ ನಾನು. ಭಾಳ ಖುಷಿ ಆಗ್ತದೆ, ಬೇರೆ ಬೇರೆ ರಾಜ್ಯದವರು ಸಹಿತ ನಮ್ಮ ಕಾರ್ಯಕ್ರಮ ನೋಡ್ಲಿಕ್ಕತ್ತಾರ ಅನ್ನುವಂಥದ್ದು. ಇನ್ನೊಬ್ರು ಭಾರಿ ಮಸ್ತ್, ಇದು ಕಮೆಂಟ್ ಅಲ್ರಿ, ಬ್ಯೂಟಿಫುಲ್ ಕಾಂಪ್ಲಿಮೆಂಟ್ ಅಂತ ತಿಳ್ಕೊತೀನಿ ನಾನು. ಭಾರಿ ಡಿಫ್ರೆಂಟಾಗಿ ಕೊಟ್ಟರ. ಚರಣ್ ರಾಯ್ 5861 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ವಾಚಿಂಗ್ ಮಿರ್ಚಿ ಮಂಡಕ್ಕಿ ಮೇಕ್ಸ್ ಮೈ BP ನಾರ್ಮಲ್. ಡಾಕ್ಟರ್ಸ್ ಇನ್ ಕರ್ನಾಟಕ ಮಸ್ಟ್ ರೆಕಮೆಂಡ್ ದಿಸ್ ಟು ದೇರ್ BP ಪೇಷಂಟ್ಸ್ ಅಂತ. ಅಂದ್ರೆ ಡಾಕ್ಟರ್ಗಳು BP ಪೇಷಂಟ್ಸ್ ಯಾರು ಬರ್ತಾರೋ ಅವ್ರಿಗೆ ಇದನ್ನು ನೋಡುವಂತ ರೆಕಮೆಂಡ್ ಮಾಡ್ಬೇಕಂತ, ಇದನ್ನು ನೋಡಿದ್ರೆ BP ನಾರ್ಮಲ್ ಆಗ್ತದಂತ. ಸೊ ಇಂಥ ಭಾರಿ ಕಮೆಂಟ್ ನಮ್ಮ ಮಿರ್ಚಿ ಮಂಡಕ್ಕಿಗೆ ಭಾಳ ಖುಷಿ ಆಗ್ತದೆ. ಇನ್ನು ಮತ್ತೊಬ್ರು ಕಮೆಂಟ್ ಮಾಡ್ಯಾರ. ರೇಖಾ SES 7YT ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ಡೈಲಿ ಒಂದೇ ಎಪಿಸೋಡ್ ಮಾಡ್ತಿರಲ್ಲ ಶ್ವೇತಾಜಿ, ಆಗಾಗ ಇನ್ನೊಂದೆರಡು ಎಕ್ಸ್ಟ್ರಾ ಇರಲಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಾತುಗಳು. ನೋಡ್ರಪ್ಪ, ಸಾಕು ಅನ್ಲಿಲ್ಲ, ಇನ್ನೂ ಬೇಕನ್ಲಿಗತ್ತಾರಲ್ಲ, ಅದು ನಮಗೆ ಭಾಳ ಖುಷಿ ಅನ್ನುವಂಥದ್ದು. ಇನ್ನು ಮತ್ತೊಬ್ಬರು ಲೇಡೀಸ್ ಸ್ಪೆಷಲ್ ಆಗಿ ಮಹಿಳಾ ವಿಶೇಷ 5893 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ವೆರಿ ಗುಡ್ ಮಿರ್ಚಿ ಮಂಡಕ್ಕಿ ಪ್ರೋಗ್ರಾಮ್. ಡೈಲಿ ಐ ಆಮ್ ಹಿಯರಿಂಗ್ ಶ್ವೇತಾಕ್ಕ ಯುವರ್ ಪ್ರೋಗ್ರಾಮ್. ಐ ಆಮ್ ಅ ಸೀನಿಯರ್ ಸಿಟಿಸನ್ ಆ್ಯಂಡ್ ರಿಸೈಡಿಂಗ್ ಅಟ್ ಮೈಸೂರ್. ಇನ್ ಮೈಸೂರ್ more and more ladies were your fans because you enlighten them through your Mirchi Mandaki opinions and guidance. You have a bright future, madam, and your Mirchi Mandaki program always in positive and success side. Best of luck, madam. Thank you so much ರೀ. ಅಂದರೆ ಎಲ್ಲ ಅಲ್ಲಿನ ಮಹಿಳೆಯರ ಬಳಗದವರು ಕೂಡ ನಮ್ಮದು ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ನೋಡ್ತಾರಂತ ಹೇಳಿದ್ರಲ್ಲ, ಅದು ಭಾಳ ಖುಷಿ ಆಯಿತು. ಹೀಗೆ ಹೆಣ್ಮಕ್ಳು ಎಲ್ಲರೂ ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ನೋಡಬೇಕು. ಕೊನೆಯದಾಗಿ ಒಂದು ಭಾಳ ಅಂದರೆ ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಒಂದು ಕಮೆಂಟ್ ಬಂದದ. ಗಣೇಶ್ UO8SB ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ಅವರಿಗೆ ಗೊತ್ತು ಚುನಾವಣೆ
ಚುನಾವಣೆಯ ಸಮಯದಲ್ಲಿ ಹಿಂದೂಗಳನ್ನು ಯಾವ ರೀತಿ ಪುಸಲಾಯಿಸಬೇಕು ಎಂದು ಹಣ ಕೊಟ್ಟರೆ ಸಾಕು, ಹಿಂದೂ ಜನರ ಮತಗಳನ್ನು ಪಡೆಯಬಹುದು ಎಂದು ಅವರಿಗೆ ಚೆನ್ನಾಗಿ ಗೊತ್ತು. ಆದರೆ ಇಂದು ಜನರು ಮುಠಾಳರಲ್ಲ. ಆದರೂ ಸ್ವಲ್ಪ ಜನರು ಹಣಕ್ಕೆ ಆಸೆಪಟ್ಟು ಅವರ ಹಿಂಬಾಲಕರಾಗಿ ಹೋಗಿಬಿಡುತ್ತಾರೆ. ಅದರಿಂದ ಹಿಂದೂ ಮಹಾಜನರೇ ಇನ್ನಾದರೂ ಎಚ್ಚರಿಕೆಯಿಂದ ಒಂದಾಗಿ ದೇಶವನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು ಶ್ವೇತಕ್ಕ, ನಿಮಗೂ ತುಂಬ ಧನ್ಯವಾದಗಳು. ನೋಡ್ರಿ, ಖರೆ ಹೇಳಬೇಕು, ಯಾಕಂದರೆ ಹಿಂದೂಗಳಲ್ಲಿ ನಾವು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನೇ ಮಾಡ್ಲಿಕ್ಕತ್ತೀವಿ. ಅದೇ ಒಂದು ರೀತಿ ಕಮೆಂಟ್ ಬಂದದ. ಈಗ ಚುನಾವಣೆ ಸಮೀಪ ಬಂದದ, ಹೀಗಾಗಿ ರೊಕ್ಕದ ಆಮಿಷ ಆಗಿರ್ಬೋದು, ಬೇರೆ ಯಾವುದರ ಆಮಿಷಕ್ಕೆ ಹಿಂದೂಗಳು ಮೋಸ ಹೋಗಬಾರ್ದು. ಯಾರು ಒಳ್ಳೆ ನಾಯಕರಿದಾರ ಅವ್ರನ್ನ ಆರಿಸ್ಬೇಕು ಅಂತ ಕಮೆಂಟ್ ಮಾಡ್ಯಾರ. ಇದೇ ಜಾಗೃತಿ ಎಲ್ರಿಗೂ ಬಂದ್ರೆ ನಾವು ಹೆಚ್ಚಿಂದ ಏನು ಹೇಳೋ ಅವಶ್ಯಕತೆನೇ ಇರಲ್ಲ ನೋಡ್ರಪ್ಪ. ಹಿಂಗೆ ನಮ್ಮ ಮಿರ್ಚಿ ಮಂಡಕ್ಕಿ ನೋಡ್ಕೊಂತಿರ್ರಿ, ಕಮೆಂಟ್ ಮಾಡ್ಕೊಂತಿರ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.